ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸೂತ ಪುರಾಣಿಕರು ಸೌನಕಾದಿ ಮುನಿಗಳನ್ನು ಕುರಿತು ಹೀಗೆ ಹೇಳ್ತಾರೆ. ಎಲೆ ಸೌನಕ ಮುನೀಂದ್ರರೇ, ಸೃಷ್ಟಿಗೆ ಪ್ರಾರಂಭದಲ್ಲಿ ಲೋಕನಾಯಕನಾದ ಭಗವಾನನು ತನ್ನ ಲೀಲಾರ್ಥವಾಗಿ ಲೋಕವನ್ನು ನಿರ್ಮಿಸಬೇಕೆಂದು ಇಚ್ಛಿಸಿದನು. ಹಾಗೆ ಇಚ್ಛಿಸಿ ಒಡನೆಯೇ ಮಹತ್ತತ್ವಗಳಿಂದ ಕೂಡಿ ಅಂಡಕಾರಣವಾದ ಒಂದು ಪುರುಷ ರೂಪವನ್ನು ಧರಿಸಿದನು. ಅದು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳು, ಒಂದು ಮನಸ್ಸು, ಹೀಗೆ ಏಕದಶೇಂದ್ರಿಯಗಳಿಂದಲೂ ಪಂಚಭೂತಾತ್ಮಕವಾಗಿ 16 ಕಳೆಗಳಿಂದಲೂ ವಿರಾಜಿಸಿತು. ಈ ಆದಿಪುರುಷನು ಕಾರಣಜಲದಲ್ಲಿ ಯೋಗ ನಿದ್ರಾಸಕ್ತನಾಗಿರಲು ಆತನ ಸರೋವರದಲ್ಲಿ ಮರೀಚಿಯ ಮುಂತಾದ ಪ್ರಜಾಪತಿಗಳಿಗೆ ಪ್ರಭುವಾದ ಚತುರ್ಮುಖ ಬ್ರಹ್ಮನು ಉದಿಸಿದನು. ಆತನ ಉತ್ಪತ್ತಿಗೆ ಕಾರಣವಾದ ಪ್ರಕೃತಿ ತತ್ವಗಳ್ಯಾವುವು ಅವುಗಳ ಏಕದೇಶ ಪರಿಣಾಮಗಳಿಂದಲೇ ಸಮಸ್ತ ಲೋಕಗಳು ಉಂಟಾದವು. ಹೀಗೆ ಬ್ರಹ್ಮನಿಗೂ ಸಮಸ್ತ ಲೋಕಗಳ ಉತ್ಪತ್ತಿಗೂ ಕಾರಣನಾದ ಭಗವಂತನ ದಿವ್ಯ ಪುರುಷ ರೂಪವು ಕೇವಲ ಸತ್ವಮಯವಾದುದು, ಅತ್ಯಂತ ಶುದ್ಧವಾದುದು, ಸರ್ವೋತ್ತಮವಾದುದು. ತತ್ವವಿದರಾದ ಜ್ಞಾನಿವರೆಣ್ಯರು ಇದನ್ನು ಅನಿರುದ್ಧ ರೂಪವೆಂದು ಕರೆಯುವರು. ಈ ರೂಪವು ಲೋಕಕ್ಕೆ ಅಗೋಚರವಾದುದು. ಅತಿ ಸೂಕ್ಷ್ಮ ದೃಷ್ಟಿಯುಳ್ಳ ಯೋಗಿಗಳು ಮಾತ್ರವೇ ಇದನ್ನು ತಮ್ಮ ಜ್ಞಾನ ಚಕ್ಷುಗಳಿಂದ ನೋಡಬಲ್ಲರು. ಅನಿರುದ್ಧ ನಾಮಕ ಪರಮಾತ್ಮನ ಈ ರೂಪವು ಸಾಮಾನ್ಯ ಪುರುಷ ರೂಪವಲ್ಲ. ಈ ದಿವ್ಯ ರೂಪವು ಸಹಸ್ರ ಪಾದಗಳು, ಸಹಸ್ರ ಭುಜಗಳು, ಸಹಸ್ರ ಮುಖಗಳು, ಸಹಸ್ರ ಸಂಖ್ಯಾಕವಾದ ತೊಡೆಗಳು, ಶಿರಸ್ಸುಗಳು, ನೇತ್ರಗಳು, ಕಿವಿಗಳು, ಮೂಗುಗಳು ಇವುಗಳಿಂದ ಮಹಾದ್ಭುತವಾಗಿ ಸಹಸ್ರ ಕಿರೀಟ ಕುಂಡಲಗಳಿಂದ ಅಲಂಕೃತವಾಗಿ ಶೋಭಿಸುತ್ತಿರುವುದು. ಮುಂದಿನ ಸಕಲ ಅವತಾರಿಗಳಿಗೂ ಸಮಸ್ತ ಪ್ರಪಂಚದ ಉತ್ಪತ್ತಿಗೂ ಈ ಅನಿರುದ್ಧ ರೂಪವೇ ಕಾರಣವೂ ಬೀಜಭೂತವೂ ಆದದು. ಈ ರೂಪಕ್ಕೆ ವೃದ್ಧಿ ಹ್ರಾಸಕ್ಷಯಾದಿ ವಿಕಾರಗಳೆಲ್ಲೊಂದು ಇಲ್ಲದುದರಿಂದ ಇದನ್ನು ಭಗವಂತನ ಅಪ್ರಾಕೃತ ರೂಪವೆಂದು ತಿಳಿಯಬೇಕು. ಈ ಅನಿರುದ್ಧ ರೂಪಿಯಾದ ಭಗವಾನನ ಶರೀರಾಂಶಗಳಾದ ಚಿತ್ ಮತ್ತು ಅಜಿತ್ಗಳ ಒಂದು ಅಂಶದಿಂದಲೇ ಲೋಕದ ದೇವತೆಗಳು, ಮನುಷ್ಯಾದಿಗಳು, ತಿರ್ಯಸ್ತ್ರಾಣಿಗಳು, ಸಕಲ ಚರಾಚರಗಳು ಉಂಟಾದುವು. ಮಹರ್ಷಿಗಳೇ, ಈ ದೇವನೇ ಮೊಟ್ಟ ಮೊದಲು ಸನಕ ಸನಂದನ, ಸನತ್ಕುಮಾರ, ಸನತ್ಸುಜಾತ ರೂಪಗಳಿಂದ ಅವತರಿಸಿ ದುಷ್ಕರವಾದ ಅಖಂಡ ಬ್ರಹ್ಮಚರ್ಯ ವ್ರತಪಾಲನೆ ಮಾಡಿದನು. ಭಗವಂತನು ಎತ್ತಿದ ಅವತಾರಗಳಲ್ಲಿ ಇದೇ ಮೊದಲನೆಯದು. ಸನಕ ಸನಂದನ, ಸನತ್ಕುಮಾರ, ಸನತ್ಸುಜಾತ ಈ ರೂಪಗಳು ಮೊಟ್ಟ ಮೊದಲದು. ತರುವಾಯಿ ಸಕಲ ಯಜ್ಞಸ್ವಾಮಿಯಾದ ಭಗವಾನನು ವರಾಹ ರೂಪವನ್ನೆತ್ತಿ, ಎರಡನೇದು ವರಾಹ ರೂಪವನ್ನೆತ್ತಿ ಪಾತಾಳದಲ್ಲಿ ಹುದುಕಿ ಹೋಗಿದ್ದ ಭೂಮಂಡಲವನ್ನು ಉದ್ಧರಿಸಿದನು. ಇದು ಭಗವಾನನ ಎರಡನೆಯ ಅವತಾರವು. ಬ್ರಹ್ಮನ ಮಗನಾದ ಆದಿವರಾಹ ಎರಡನೆಯ ಅವತಾರವು. ಬ್ರಹ್ಮನ ಮಗನಾದ ವಿಶಾಲನೆಂಬಾತನ ಭಾರ್ಯೆಯಾದ ಇತರಾದೇವಿಯಲ್ಲಿ ಅವತರಿಸಿದ ಮಹಿದಾಸರೂಪಿ ಪರಮಾತ್ಮನು ಭಗವಂತನ ಮೂರನೆಯ ಅವತಾರವೆಂದು ಈ ಮಹಿದಾಸರೂಪಿ ಪರಮಾತ್ಮನೇ ಐತರೇಯ ಉಪನಿಷತ್ತಿಗೆ ಋಷಿ ಎಂದು ಹೇಳಲ್ಪಟ್ಟಿದೆ. ತರುವಾಯ ಭಗವಂತನ ಅವತಾರವು ದೇವರ್ಷಿ ನಾರದ ರೂಪದಲ್ಲಿ ಆಯಿತು. ಈ ಅವತಾರದಲ್ಲಿ ನಿವೃತ್ತಿ ಧರ್ಮ, ಪ್ರವೃತ್ತಿ ಧರ್ಮಗಳ ವಿವರಗಳನ್ನು ನಾರದ ಪಾಂಚರಾತ್ರ ಶಾಸ್ತ್ರವನ್ನು ವಿವರಿಸಿ ಮೋಕ್ಷ ಸಾಧಕವಾದ ಕರ್ಮಸ್ವರೂಪವನ್ನು ಸೃಷ್ಟೀಕರಿಸಿ ಲೋಕವನ್ನುದ್ಧರಿಸಿದನು. ನಾಲ್ಕನೆಯ ಅವತಾರವು ಧರ್ಮಪುರುಷನ ಭಾರ್ಯೆಯಾದ ಮೂರ್ತಿದೇವಿಯಲ್ಲಿ ನರನಾರಾಯಣ ಮಹರ್ಷಿಗಳ ರೂಪದಿಂದ ಆಯಿತು. ಈ ಅವತಾರವು ಶಮದಮಾದಿಗಳ ಆಚರಣೆಯಿಂದ ಅತ್ಯಂತ ಕಠಿಣ ತಪಶ್ಚರ್ಯೆಗೆ ಮೀಸಲಾಯಿತು. ತರುವಾಯ ಆದದು ಐದನೆಯ ಕಪಿಲಾವತಾರ. ಕರ್ದಮ ದೇವಹೂತಿ ಅವರಲ್ಲಿ
ಕರ್ದಮ ದೇವಹೂತಿಯಲ್ಲಿ ಅವತರಿಸಿ ಬಂದ ಈ ಕಪಿಲಾವತಾರಿ ಪರಮಾತ್ಮನೇ ಸಿದ್ಧರಿಗೆ ಅಧಿಪತಿಯಾಗಿ ಕಲಿದೋಷದಿಂದ ಲುಪ್ತವಾಗಿ ಹೋಗಿದ್ದ ಸಾಂಖ್ಯಶಾಸ್ತ್ರವನ್ನು ಅಸುರಿ ಎಂಬ ಬ್ರಾಹ್ಮಣನಿಗೆ ಉಪದೇಶಿಸಿದನು. ಅತ್ರಿ ಮಹಾಮುನಿಗೆ ಅನಸೂಯಾದೇವಿಯಲ್ಲಿ ಉದ್ಭವಿಸಿದ ದತ್ತಾತ್ರೇಯ ಅವತಾರವು ಭಗವಾನನ 6ನೆಯ ಅವತಾರವು. ಈ ಅವತಾರದಲ್ಲಿ ಭಗವಾನನು ಅಲರ್ಕ ಮತ್ತು ಪ್ರಹ್ಲಾದ ಎಂಬ ಭಗವದ್ಭಕ್ತರಿಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸಿದನು. ಋಷಿನಾಮಕ ಪ್ರಜಾಪತಿಗೆ ಆತನ ಭಾರ್ಯೆಯಾದ ಆಕೂತಿ ಎಂಬುವಳಲ್ಲಿ ಆದ ಯಜ್ಞನಾಮಕ ಅವತಾರವು ಭಗವಂತನ 7ನೇ ಅವತಾರವು. ಈ ಯಜ್ಞನಾಮಕ ಪರಮಾತ್ಮನು ಸ್ವಯಂಭುವ ಮನ್ವಂತರ ಕಾಲದಲ್ಲಿ ಯಾಮ ಮುಂತಾದ ದೇವತೆಗಳೊಡಗೂಡಿ ರಾಜ್ಯಪಾಲನೆ ಮಾಡಿದನು. 8ನೆಯ ಬಾರಿ ಭಗವಾನನು ಅಗ್ನಿಧ್ರನ ಪುತ್ರನಾದ ನಾಭಿ ಎಂಬುವನಿಗೆ ಮೇರುದೇವಿಯಲ್ಲಿ ಋಷಭನಾಮದಿಂದ ಅವತಾರ ಮಾಡಿ ಸಕಲ ಆಶ್ರಮಗಳಲ್ಲಿರುವವರು ಪೂಜಿಸುವಂತಹ ಪರಮಹಂಸಾಚರಣೆ ಎಂಥದೆಂಬುದನ್ನು ತೋರಿಸಿದನು. ತರುವಾಯಿ ಪೃಥು ಚಕ್ರವರ್ತಿಯ ರೂಪದಿಂದಾದುದು ಭಗವಾನನ 9ನೆಯ ಅವತಾರ. ಪೃಥು ಚಕ್ರವರ್ತಿ ವೇನರಾಜನ ದುರಾಡಳಿತಕ್ಕೆ ರೋಸಿ ಅವನನ್ನು ತಮ್ಮ ಹೂಂಕಾರದಿಂದ ನಿಗ್ರಹಿಸಿದ್ದ ಮಹರ್ಷಿಗಳು ಪ್ರಾರ್ಥಿಸಲು ಲೋಕರಕ್ಷಣಾರ್ಥವಾಗಿ ಅವತರಿಸದ ಪೃಥು ಚಕ್ರವರ್ತಿಯು ಗೋರೂಪಧಾರಿಣಿಯಾದ ಭೂದೇವಿಯಿಂದ ಹಾಲನ್ನು ಕರೆಯುವಂತೆ ಸಕಲ ಔಷಧಿಗಳನ್ನು ಪಡೆದು ಸರ್ವಲೋಕಪ್ರಿಯನೆಂದು ಸ್ತುತ್ಯನಾದನು. ತರುವಾಯ ಭಗವಂತನ ಮತ್ಸ್ಯಾವತಾರವಾಯಿತು. ಚಾಕ್ಷುಷ ಮನ್ವಂತರದಲ್ಲಿ ಉಂಟಾದ ಜಲಪ್ರಳಯ ಕಾಲದಲ್ಲಿ ಮುಂದೆ ವೈವಸ್ವತ ಮನುವಾಗಿ ಅವತಾರ ಮಾಡಬೇಕಾಗಿದ್ದ ಸತ್ಯವ್ರತನೆಂಬ ರಾಜನನ್ನು ಸಕಲ ಔಷಧಿ ಬೀಜಗಳ ಸಮೇತ ಪೃಥ್ವಿರೂಪವಾದ ಹಡಗಿನ ಮೇಲಿರಿಸಿ ಅದನ್ನು ಮಹಾ ಮತ್ಸ್ಯರೂಪಿಯಾದ ತಾನು ಪ್ರಳಯಾಂತ್ಯದವರೆಗೂ ರಕ್ಷಿಸಿದನು. ಇದು ಭಗವಾನನ 10ನೆಯ ಅವತಾರವು. ಇದಾದ ತರುವಾಯ ದೇವತೆಗಳು ಅಸುರರು ಅಮೃತವನ್ನು ಪಡೆಯುವುದಕ್ಕಾಗಿ ಮಂದರ ಪರ್ವತವನ್ನು ಸಮುದ್ರದಲ್ಲಿ ಕಡಗೋಲನನ್ನಾಗಿ ಉಪಯೋಗಿಸಿ ಮದಿಸಿದಾಗ ಅದು ಮುಳುಗಿ ಹೋಗಲು ಅದನ್ನು ಎತ್ತಿ ನಿಲ್ಲಿಸುವುದಕ್ಕಾಗಿ ಎತ್ತಿದ ಕೂರ್ಮಾವತಾರವು ಭಗವಂತನ 11ನೆಯ ಅವತಾರವಾಯಿತು. ಸಮುದ್ರ ಮಥನಾನಂತರ ಅಮೃತ ಕಲಶವನ್ನು ತೆಗೆದುಕೊಂಡು ಉದ್ಭವಿಸಿದ ಧನ್ವಂತರಿ ಅವತಾರವು ಭಗವಾನನ 12ನೆಯ ಅವತಾರವು. ತರುವಾಯ ಭಗವಾನನು ಮೋಹಿನಿ ಅವತಾರದಿಂದ ಪ್ರಕಟನಾಗಿ ದೈತ್ಯರನ್ನು ಮೋಹಪರವಶರನ್ನಾಗಿ ಮಾಡಿ ದೇವತೆಗಳಿಗೆ ಅಮೃತವನ್ನು ಉಣಬಡಿಸಿದನು. ಇದು ಭಗವಂತನ 13ನೆಯ ಅವತಾರವೆಂದು ಪ್ರಸಿದ್ಧವಾಗಿದೆ. 14ನೆಯ ಅವತಾರದಲ್ಲಿ ಭಗವಾನನು ನರಸಿಂಹ ರೂಪದಿಂದ ಕಂಬದಿಂದ ಪ್ರಕಟವಾಗಿ ಹಿರಣ್ಯಕಶಿಪು ಎಂಬ ದೈತ್ಯನ ಉದರವನ್ನು ತನ್ನ ಉಗುರುಗಳಿಂದ ಸೀಳಿ ಪ್ರಹ್ಲಾದ ಭಕ್ತನನ್ನು ಉದ್ಧರಿಸಿದನು. ಅದಿತಿ ಕಶ್ಯಪರ ಪ್ರಾರ್ಥನೆಯಂತೆ ಅವರ ಉದರದಲ್ಲಿ ವಾಮನನಾಗಿ ಅವತರಿಸಿದುದು ಭಗವಾನನ 15ನೆಯ ಅವತಾರವು. ವಾಮನ ಮೂರ್ತಿಯು ತನ್ನ ಮನಮೋಹಕ ಸೌಂದರ್ಯದಿಂದಲೂ ಅದ್ವಿತೀಯ ಅಮಾನುಷ ತೇಜಸ್ವಿನಿಂದಲೂ ಧೃತ್ಯರಾಜನಾದ ಬಲೀಂದ್ರನ ಯಾಗಶಾಲೆಯಲ್ಲಿ ಅವನಿಂದ 3 ಅಡಿಗಳ ಭೂದಾನವನ್ನು ಪಡೆದು ಆಧಿಪತ್ಯವನ್ನು ದೇವೇಂದ್ರನಿಗೆ ಕೊಡಿಸಿದನು. 16ನೆಯ ಅವತಾರದಲ್ಲಿ ಪರಶುರಾಮ ರೂಪಿ ಭಗವಾನನು ಬ್ರಹ್ಮದ್ವೇಷಿಗಳಾಗಿದ್ದ ಕ್ಷತ್ರಿಯರನ್ನು ತನ್ನ ಪರಶುವಿನಿಂದ 21 ಬಾರಿ ನಿಗ್ರಹಿಸಿ ಭೂಮಿಯಲ್ಲಿ ದುಷ್ಟಕ್ಷತ್ರಿಯ ಬೀಜವೇ ಇಲ್ಲದಂತೆ ಮಾಡಿದನು. ಸತ್ಯವತಿ ದೇವಿಯಲ್ಲಿ ವೇದವ್ಯಾಸ ರೂಪದಿಂದ ಮಾಡಿದ ಭಗವದವತಾರವು ಲೋಕದಲ್ಲಿ ಜ್ಞಾನಾಭಿವೃದ್ಧಿ ಕಾರಕವಾಗಿ ಮಹಾಪ್ರಸಿದ್ಧವಾದುದೆಂದು ವಿಖ್ಯಾತವಾಯಿತು. ಈ ಅವತಾರದಲ್ಲಿ ಭಗವಾನ್ ವೇದವ್ಯಾಸರು ವೇದಗಳನ್ನು ಋಗ್, ಯಜುಸ್,
ಸಾಮ ಅಧರ್ವಣ ವೇದಗಳೆಂಬ ಶಾಖೆಗಳಾಗಿ ವಿಭಜಿಸಿದಲ್ಲದೆ ಬ್ರಹ್ಮಸೂತ್ರಗಳನ್ನು ರಚಿಸಿದರು. ವೇದಾರ್ಥಗಳನ್ನು ಸೃಷ್ಟೀಕರಿಸುವ ಶ್ರೀಮದ್ ಭಾಗವತವೇ ಮುಂತಾದ ಅಷ್ಟಾದಶ ಪುರಾಣಗಳನ್ನು ಉಪಪುರಾಣಗಳನ್ನು ನಿರ್ಮಿಸಿ ಜಗದುದ್ಧಾರ ಮಾಡಿದರು. ಇದಾದ ತರುವಾಯಿ ಭಗವಾನನು ದಶರಥ ಕೌಸಲ್ಯಾದೇವಿಯವರಲ್ಲಿ ರಾಮಾವತಾರದಿಂದ ಉದ್ಭವಿಸಿ ಸಮುದ್ರ ಸೇತು ಬಂಧನ, ರಾವಣಾದಿ ರಾಕ್ಷಸ ಕುಲ ಧ್ವಂಸನ ಮುಂತಾದ ಅದ್ಭುತ ಕಾರ್ಯಗಳನ್ನು ನಡೆಸಿ ಜಗದ್ವಿಖ್ಯಾತನಾದನು. ಇದು ಭಗವಾನನ 18ನೆಯ ಅವತಾರ. ಇದಾದ ತರುವಾಯಿ ಪರಮಾತ್ಮನು ಯದುವಂಶದಲ್ಲಿ ಬಲರಾಮಕೃಷ್ಣರೆಂಬ 2 ರೂಪಗಳಿಂದ ಅವತರಿಸಿ ಭೂಭಾರವನ್ನು ಇಳಿಸಿದನು. ಈವರಿಗೆ ಅದೇ 20 ಅವತಾರಗಳು ದ್ವಾಪರಾಂತ್ಯದವರೆಗೆ ಆದವುಗಳು. ಕಲಿಯುಗದಲ್ಲಿ ಹಚ್ಚಿಹೋದ ಅಧರ್ಮಗಳನ್ನು ನೀಗಿಸಿ ದುರ್ಮಾರ್ಗರಾದ ಜನರನ್ನು ಮೋಹಗೊಳಿಸಲಕ್ಕಾಗಿ ಭಗವಾನನು ಬುದ್ಧನೆಂಬ ಹೆಸರಿನಿಂದ ಅವತರಿಸಿ ಲೋಕಶಿಕ್ಷಾ ಕಾರ್ಯವನ್ನು ನೆರವೇರಿಸುವನು. ಇದು ಭಗವಾನನ 21ನೆಯ ಅವತಾರವು. ಮುಂದೆ ಕಲಿಯುಗವು ಮುಗಿದು ಕೃತಯುಗವು ಪ್ರಾರಂಭವಾಗುವುದಕ್ಕೆ ಮೊದಲು ಸಂಧಿಕಾಲದಲ್ಲಿ ಚೋರಪ್ರಾಯರಾದ ಕ್ಷತ್ರಿಯರು ರಾಜ್ಯಾಧಿಪತಿಗಳಾಗಿ ಲೋಕವನ್ನು ಹಿಂಸಿಸುತ್ತಿರಲು ಅದನ್ನು ಪರಿಹರಿಸಿ ಆ ದುಷ್ಟರ ಬಳಗವನ್ನು ಸಂಹರಿಸಿ ಲೋಕವನ್ನು ಉದ್ಧರಿಸಲು ಜಗನ್ನಿಯಾಮಕನಾದ ಸ್ವಾಮಿಯು ವಿಷ್ಣು ಯಸನಾಮಕ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿ ಎಂಬ ಹೆಸರಿನಿಂದ ಅವತರಿಸುವನು. ಎಲೆ ಶೌನಕಾದಿ ಮುನಿ ಮಹರ್ಷಿಗಳೇ, ಭಗವಂತನು ಎತ್ತಿದ ಅವತಾರಗಳಲ್ಲಿ ಅತಿ ಮುಖ್ಯವಾದ ಕೆಲವನ್ನು ಮಾತ್ರ ಈವರೆಗೆ ಹೇಳಿದ್ದೇನಲ್ಲವೇ? ಈ ಜಗದುದರನು ಎತ್ತಿದ ಅನಂತಾವತಾರಗಳನ್ನು ಎಣಿಸಲು ಯಾರಿಂದ ಸಾಧ್ಯ? ಸೂರ್ಯನ ಕಿರಣಗಳ ಸಂಖ್ಯೆಯನ್ನು, ಅಂತರಿಕ್ಷದಲ್ಲಿ ಬೆಳಗುವ ನಕ್ಷತ್ರಗಳನ್ನು, ಪಾರಾವಾರದಲ್ಲಿನ ಜಲಬಿಂದುಗಳನ್ನು ಎಣಿಸುವುದು ಹೇಗೆ ಸಾಧ್ಯವಿಲ್ಲದ ಕಾರ್ಯವೋ ಹಾಗೆಯೇ ಅನಿರುದ್ಧ ರೂಪಿ ಪರಮಾತ್ಮನಿಂದ ಉದ್ಭವಿಸಿದ ಅವತಾರ ರೂಪಗಳನ್ನು ಎಣಿಸುವುದು ಅಸಾಧ್ಯ. ವಸಿಷ್ಠ, ಭೃಗು ಮುಂತಾದ ಮಹರ್ಷಿಗಳು, ಆತ್ಮತತ್ವವನ್ನು ತಿಳಿದ ಮುನಿಶ್ರೇಷ್ಠರು, ಇಂದ್ರನೇ ಮುಂತಾದ ದೇವತೆಗಳು, ಮನ್ವಾದಿಗಳು, ದಕ್ಷಿಣೆ ಮುಂತಾದ ಬ್ರಾಹ್ಮರು, ಇವರುಗಳೆಲ್ಲ ಭಗವಂತನ ವಿಭೂತಿ ಅಂಶಗಳಿಂದ ಉದ್ಭವಿಸಿದರೆಂದು ತಿಳಿಯಬೇಕು. ಭೃಗು ಋಷಿಗಳು ಇವರೆಲ್ಲರೂ. ಆದರೆ ಯಾದವ ಶಿರೋಮಣಿಯಾಗಿ ಅವತರಿಸಿದ ಶ್ರೀಕೃಷ್ಣ ಪರಮಾತ್ಮನು ವಿಷ್ಣುವಿನ ಪೂರ್ಣಾವತಾರಿಯು. ಲೋಕದಲ್ಲಿ ಭಗವದ್ವೇಷಿಗಳಾದ ದುರುಳರು ಹೆಚ್ಚಿದಾಗಲೆಲ್ಲ ಆ ದುಷ್ಟರನ್ನು ಸಂಹರಿಸಿ ಗೋಬ್ರಾಹ್ಮಣರನ್ನು, ಸಜ್ಜನ ವೃಂದನವನ್ನು ಸಂರಕ್ಷಿಸುವುದಕ್ಕಾಗಿ ಈ ಭಗವದವತಾರಗಳು ಆಗುತ್ತಲಿರುವವು. ಯಾವ ಶ್ರದ್ಧಾವಂತನು ಜಗದ್ರಕ್ಷಣೆಗಾಗಿ ಎತ್ತಲ್ಪಡುವ ಈ ಭಗವದ್ ಅವತಾರಗಳ ರಹಸ್ಯವನ್ನು ಸಾಯಂ ಪ್ರಾತಃ ಕಾಲಗಳಲ್ಲಿ ಕೀರ್ತಿಸುತ್ತಿರುವವನೋ ಅವನು ದುಸ್ತರನೆನಿಸುವ ದುಃಖಾಂಬುದಿಯಿಂದ ಪಾರಾಗಿ ಪರಮಪುರುಷನ ನಿಜ ಸಾಮ್ರಾಜ್ಯದಲ್ಲಿ ಶಾಶ್ವತ ಸುಖಭಾಗಿ ಆಗುವನು. ಇದರಲ್ಲಿ ಇನ್ನೊಂದು ರಹಸ್ಯವೂ ಉಂಟು. ಈ ಅವತಾರಗಳು ಮಾತ್ರವೇ ಭಗವದ್ ರೂಪಗಳೆಂದು ತಿಳಿಯಲಾಗದು. ಜ್ಞಾನಾತ್ಮನು, ಅವ್ಯಕ್ತ ಸ್ವರೂಪನೂ ಆದ ಆ ಭಗವಂತನು ತನ್ನ ಮಾಯೆಯಿಂದ ನಿರ್ಮಿಸುವ ಸತ್ವಸ್ವರೂಪವಾದ ಈ ಜಗತ್ತೆಲ್ಲವೂ ಆತನ ಶರೀರವೆಂದೇ ತಿಳಿಯಬೇಕು. ಈ ಸಮಸ್ತ ಪ್ರಪಂಚಕ್ಕೂ ಆತ್ಮರೂಪದಿಂದ ಆತನೇ ಆಧಾರನಾಗಿರುವನು. ಈ ಆತ್ಮನಿಗೆ ಈ ಜಗತ್ತು ಶರೀರದಂತಿರುವುದು. ಅಷ್ಟು ಮಾತ್ರವಲ್ಲ, ದೇವ, ಮನುಷ್ಯ, ಪ್ರಾಣಿವರ್ಗ ಮುಂತಾದವುಗಳ ಸಮಸ್ತ ಶರೀರಗಳು ಜ್ಞಾನ ಸ್ವರೂಪನಾದ ಆ ಪರಮಾತ್ಮನಿಗೆ ಪ್ರತಿಮಾ ಸ್ಥಾನವಾದುದು. ಭಗವಂತನ ಪರಸ್ಪರೂಪಕ್ಕಿಂತಲೂ ಪ್ರತಿಮಾ ಸ್ವರೂಪವಾದ ಈ ಚರಾಚರ ಪ್ರಪಂಚಕ್ಕಿಂತಲೂ ಬೇರೆಯಾದ ಮತ್ತೊಂದು ವಸ್ತುವೇ ಜೀವವನ್ನೆನಿಸಿಕೊಳ್ಳುವುದು. ಇದನ್ನು ಬಾಹ್ಯೇಂದ್ರಿಯಗಳಿಂದ ನೋಡಲು ಸಾಧ್ಯವಲ್ಲ. ಈ ಜೀವನಿಗೆ ಪರಮಾತ್ಮನ ಸಂಕಲ್ಪಾನುಸಾರ ಪ್ರಕೃತಿ ಸಂಬಂಧದಿಂದಲೇ ಜನನ ಮರಣಗಳು ಸಂಭವಿಸುತ್ತಿರುವವು. ಜೀವನು ತನ್ನ ನಿಜ ಸ್ವರೂಪವನ್ನರಿಯಲಾರದೆ ಅಜ್ಞಾನದಿಂದ
ಇರುವವರಿಗೆ ಮಾಯಾ ಸಂಬಂಧವಾದ ಈ ಜನ್ಮ ಮೃತ್ಯುಗಳು ಅಂತ್ಯವಾಗುವುದಿಲ್ಲ. ಆದರೆ ಯಾವಾಗ ಜೀವನು ತನ್ನನ್ನು ಶರೀರವಾಗಿ ಧರಿಸಿರುವ ಪರಮಾತ್ಮನನ್ನು ಕುರಿತ ವಾಸ್ತವ ಜ್ಞಾನವನ್ನು ಸಂಪಾದಿಸುವನು, ಆಗ ಈ ಸಂಸಾರ ಬಂಧವು ನೀಗುವುದು. ಇಂತಹ ನಿಜ ಜ್ಞಾನದಿಂದ ಉತ್ಪತ್ತಿ ವಿನಾಶನಗಳನ್ನು ನಿವೃತ್ತಿಗೊಳಿಸಿಕೊಂಡು ಶುದ್ಧಾತ್ಮನಿಗೆ ಮಾಯಾ ಮೂಲಕವಾದ ದೇಹಾತ್ಮಾಭಿಮಾನಿಗಳು ಕ್ಷಯವಾಗಿ ಸತ್ಯ ಸಂಕಲ್ಪಾದಿಗಳು ಲಭಿಸುವವು. ಆಗ ಅವನು ಬ್ರಹ್ಮಾನಂದಾನುಭವ ಉಳ್ಳವನಾಗಿ ಪರಮಪದ ಪಾಪಿಗಳ ಗೌರವಕ್ಕೆ ಯೋಗ್ಯನಾಗುವನು. ಇದು ಜೀವನ ಸ್ವರೂಪವು. ಈ ಸಂದರ್ಭದಲ್ಲಿ ಭಗವಂತನು ಎತ್ತುವ ಅವತಾರಗಳಿಗೂ ಜೀವನು ಪಡೆವ ಜನ್ಮಗಳಿಗೂ ಇರುವ ವ್ಯತ್ಯಾಸವೇನೆಂದು ತಿಳಿಯುವುದು ಅವಶ್ಯಕವಾಗಿದೆ. ಜೀವನು ಪಾಪ ಪುಣ್ಯ ಕಾರ್ಯಗಳನ್ನು ಮಾಡುತ್ತಾ ಕರ್ಮಾಧೀನವಾಗಿರುವನು. ಜೀವನು ತ್ರಿಗುಣಗಳಿಗೆ ಬದ್ಧನಾಗಿ ಉತ್ತಮಾಧಮ ಜನ್ಮಗಳನ್ನು ಹೊಂದಲೇಬೇಕಾಗುವುದು. ಆದರೆ ಭಗವಂತನ ವಿಚಾರದಲ್ಲಿ ಹಾಗಿಲ್ಲ. ಅವನು ತ್ರಿಗುಣಾತೀತನು. ತನ್ನ ಸಂಕಲ್ಪ ಮಾತ್ರದಿಂದ ಕೇವಲ ಲೀಲಾರ್ಥವಾಗಿ ತನ್ನ ಇಚ್ಛೆಯಂತೆ ಅವತಾರ ಸ್ವೀಕಾರ ಮಾಡುವವನು. ಆತನು ನಿರ್ವಹಿಸುವ ವಿವಿಧ ಕಾರ್ಯಗಳ ಮೂಲಕ ಆತನಿಗೆ ಪುಣ್ಯ ಪಾಪಾದಿಗಳ ಲೇಪವಿಲ್ಲ. ಕರ್ಮಾಧೀನಲ್ಲದ ಆತನು ಸರ್ವರ ಹೃದಯಂತರ್ವರ್ತಿ ಆಗಿರುವನು. ಲೀಲಾ ವಿನೋದಿಯಾದ ಪರಮಾತ್ಮನು ತನ್ನ ಸಂಕಲ್ಪಾನುಸಾರವಾಗಿ ಈ ಪ್ರಪಂಚವನ್ನು ಸೃಷ್ಟಿಸಿ, ಪಾಲಿಸಿ, ಲಯಗೊಳಿಸಿ ಹಾಗೂ ನಿರ್ಲಿಪ್ತನಾಗಿರುವನು. ಲೀಲಾವತಾರಿ ಭಗವಂತನು ಸರ್ವಸ್ವತಂತ್ರನಾಗಿ ಜ್ಞಾನ, ಶಕ್ತಿ, ಬಲ, ವೀರ್ಯ, ಐಶ್ವರ್ಯ, ತೇಜಸ್ಸುಗಳೆಂಬ ಷಡ್ಗುಣೈಶ್ವರ್ಯಗಳಿಗೆ ಅಧಿಪತಿಯಾಗಿ ಸುಖ ದುಃಖಾದಿ ಮೋಹಗಳಿಗೀಡಾಗಿದೆ. ಈ ಜಗನ್ನಾಟಕ ರಂಗದಲ್ಲಿ ತನ್ನ ಸುಳಿವನ್ನು ತೋರ್ಗೊಡದೆ ಕೇವಲ ನಟಚರ್ಯೆಯಿಂದ ಜಗತ್ತನ್ನು ಮೋಹಿಸುವನು. ಆದರೆ ಜೀವನು ಪರತಂತ್ರನು. ಸುಖ ದುಃಖಾದಿಗಳ ಸೆಳವಿಗೆ ಸಿಕ್ಕು ದುಃಖ ದುರ್ವ್ಯಸನಾದಿಗಳಿಗೆ ಈಡಾಗಿ ತಾನು ಕೈಗೊಳ್ಳುವ ಕೇವಲ ಅಲ್ಪ ಕಾರ್ಯಗಳಲ್ಲೂ ಕೃತಕೃತ್ಯನಾಗದ ತಪ್ಪಿಸುವನು. ಜೀವ ಪರಮಾತ್ಮರ ನೈಜ ಸ್ಥಿತಿಯು ಹೀಗಿರುವುದರಿಂದ ಯಾವನು ಮೋಹಾದಿಗಳಿಗೆ ಹೊಯ್ಲಿಗೆ ಸಿಕ್ಕದೆ ಪರಮ ಪುರುಷನಾದ ಚಕ್ರಪಾಣಿಯನ್ನು ಶ್ರದ್ಧಾಭಕ್ತಿಪೂರ್ವಕ ಭಜಿಸುವನು, ಅವನು ಭಗವಂತನ ಅವತಾರಗಳ ಮತ್ತು ಆ ಜಗನ್ನಾಟಕ ಸೂತ್ರಧಾರಿಯ ಲೀಲೆಗಳ ಮಹತ್ವವನ್ನು ವ್ಯಕ್ತವಾಗಿ ತಿಳಿಯಲು ಶಕ್ತನಾಗುವನು. ಮತ್ತು ಅವನಿಗೆ ಮಾತ್ರವೇ ಕರ್ಮಾಧೀನನು, ಅಶಕ್ತನು, ಅಸ್ವತಂತ್ರನು, ಮಾಯಾಬದ್ಧನೂ ಆದ ಜೀವನ ಸಹಜ ಸ್ವರೂಪವು ಅರಿವಾಗುವುದು. ಸಾಧು ಶಿರೋಮಣಿಗಳಾದ ಸೌನಕಾದಿ ಮಹರ್ಷಿಗಳೇ, ಲೋಕೇಶ್ವರನಾದ ಆ ಪರಮಪುರುಷನ ಪಾದಗಳಲ್ಲಿ ಶ್ರದ್ಧಾಭಕ್ತಿಗಳಿಂದ ಪ್ರೇರಿತರಾಗಿ ತ್ರಿಕರಣ ಶುದ್ಧಿಯಿಂದ ಆತನ ಸೇವೆಯಲ್ಲಿ ತೊಡಗಿರುವ ನೀವೇ ಪರಮಧನ್ಯರು. ಭಗವಂತನ ಪಾದಾರವಿಂದಗಳಲ್ಲಿ ಭಕ್ತಿ ಭಾಗ್ಯ ಉದಿಸುವುದೆಂದರೆ ಅದೇನು ಸಾಮಾನ್ಯ ಲಾಭವಲ್ಲ. ಯಾವನೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಭಗವದ್ಭಕ್ತಿಯು ಹುಟ್ಟುವುದೋ ಆ ಪುಣ್ಯಶೀಲನಿಗೆ ಜರಾಮರಣಾದಿಗಳು, ಗರ್ಭವಾಸವು, ಜನನಾದಿ ದುಃಖಗಳು ತೊಲಗಿ ಅವನು ಉದ್ಧತನಾಗುವುದಕ್ಕೆ ಅದು ಸೂಚನೆ ಎಂದು ತಿಳಿಯಬೇಕು. ಅಂತಹ ಭಗವದ್ಭಕ್ತಿಯು ಉದಯಿಸಲು ಭಗವತ್ ಕಥಾಶ್ರವಣವು ಪರಮ ಸಹಕಾರಿಯು. ಲೀಲಾ ವಿನೋದಿಯಾದ ಭಗವಾನನ ನಾನಾ ಅವತಾರಗಳ ಮನೋಹರ ಪುಣ್ಯಕಥೆಗಳು ಶ್ರೀಮದ್ ಭಾಗವತವೆಂಬ ಈ ಮಹಾಗ್ರಂಥದಲ್ಲಿ ವಿಶದವಾಗಿ ಹೇಳಲ್ಪಟ್ಟಿದೆ. ಇದು ವೇದಸಮ್ಮತವಾದದು. ವೇದ ವಿಭಾಗ ಮಾಡಿದ ನರಾವತಾರಿ ಪುರುಷೋತ್ತಮನೇ ಶ್ರೀ ಬಾದರಾಯಣ ರೂಪದಿಂದ ಇದನ್ನು ರಚಿಸಿರುವುದು ಎಂದ ಮೇಲೆ ಇದರ ಪಾವಿತ್ರತೆಯನ್ನು ಕುರಿತು ಹೇಳಬೇಕಾಗಿದ್ದೇನಿದೆ. ಲೋಕದ ಸಜ್ಜನರು ಈ ಮಹಾಗ್ರಂಥವನ್ನು ಓದಿ ಕೇಳಿ ಉತ್ತಮ ಜ್ಞಾನಭಕ್ತಿಗಳನ್ನು ಹೊಂದಿ ಕೃತಾರ್ಥರಾಗಬೇಕೆಂದೇ ವೇದವ್ಯಾಸ ಮುನೀಶ್ವರರು ಇದನ್ನು ರಚಿಸಿ ಆತ್ಮಜ್ಞಾನಿಗಳಲ್ಲಿ ಶ್ರೇಷ್ಠರೆನ್ನಿಸಿಕೊಂಡ ತಮ್ಮ ಪುತ್ರರಾದ ಸುಖ ಮಹರ್ಷಿಗಳಿಗೆ ಇದನ್ನು ಬೋಧಿಸಿದರು. ಈ ಭಾಗವತ ಮಹಾಪುರಾಣವು ಸಮಸ್ತ ವೇದಶಾಸ್ತ್ರಗಳ ತತ್ವ ರಹಸ್ಯಗಳನ್ನೆಲ್ಲ ಒಳಗೊಂಡು ಪುರಾಣ ರತ್ನವೆನ್ನಿಸಿ ಕಂಗೊಳಿಸುತ್ತಿರುವುದು. ಸುಖ ಮಹರ್ಷಿಗಳು ಇದನ್ನು ಅಧ್ಯಯನ ಮಾಡಿದ ಮೇಲೆ ಗಂಗಾ ತೀರದಲ್ಲಿ
ಪ್ರಾಯೋಪವೇಶದಲ್ಲಿ ಕುಳಿತು ಅನೇಕ ಮಹರ್ಷಿಗಳಿಂದ ಕೂಡಿದ ಸತ್ಕಾಲಕ್ಷೇಪ ನಿರತನಾಗಿದ್ದ ಪರೀಕ್ಷಿತ್ ರಾಜನಿಗೆ ಇದನ್ನು ಉಪದೇಶಿಸಿದರು. ಈ ಸಂದರ್ಭದಲ್ಲಿ ನಾನು ಅಕಸ್ಮಾತ್ತಾಗಿ ಈ ಸ್ಥಳಕ್ಕೆ ಹೋಗಿ, ನಾನು ಅಂದ್ರೆ ಇಲ್ಲಿ ಯಾರು, ಸೂತ ಪುರಾಣಿಕರು. ಈ ಸಂದರ್ಭದಲ್ಲಿ ನಾನು ಅಕಸ್ಮಾತ್ತಾಗಿ ಆ ಸ್ಥಳಕ್ಕೆ ಹೋಗಿ ಆ ರಾಜೇಂದ್ರನಿಗೆ ಉಪದೇಶಿಸುತ್ತಿದ್ದ ಈ ಪುಣ್ಯಕಥೆಯನ್ನು ಆ ಮಹರ್ಷಿಗಳಿಂದ ಅನುಗ್ರಹಕ್ಕೆ ಪಾತ್ರನಾಗಿ ಕೇಳುವ ಸೌಭಾಗ್ಯ ಲಭಿಸಿತು. ಅಲ್ಲಿ ಈ ರೀತಿಯಲ್ಲಿ ನಾನು ಕೇಳಿರುವ ಈ ಪುಣ್ಯಕಥೆಯನ್ನು ನನಗೆ ತಿಳಿದ ಮಟ್ಟಿಗೆ ನಿಮಗೂ ತಿಳಿಸಲು ಪ್ರಯತ್ನಿಸುತ್ತೇನೆ. ಭಗವಂತನಾದ ಶ್ರೀ ಕೃಷ್ಣಮೂರ್ತಿಯು ತನ್ನ ಅವತಾರ ಕಾರ್ಯಗಳನ್ನು ಸಮಾಪ್ತಗೊಳಿಸಿ ನಿಜಧಾಮಕ್ಕೆ ಹೊರಟೊಡನೆಯೇ ಲೋಕದಲ್ಲಿ ಕಲಿಪ್ರವೇಶನಾಗಿ ಪ್ರಬಲವಾಗುತ್ತಾ ಬಂತು. ಮನುಷ್ಯರ ಕಣ್ಣುಗಳಿಗೆ ಕತ್ತಲೆ ಮಸುಕಿದಂತಾಗಿ ಪ್ರಜ್ಞೆಯ ಮಲಿನವಾಗತೊಡಗಿತು. ಸೂರ್ಯೋದಯದೊಂದಿಗೆ ಲೋಕಕ್ಕೆ ದೃಷ್ಟಿಶಕ್ತಿಯು ಉಂಟಾಗುವಂತೆ ಮನುಷ್ಯನಲ್ಲಿ ಜ್ಞಾನವನ್ನು ಹುಟ್ಟಿಸಿ ಉದ್ಧರಿಸುವುದಕ್ಕಾಗಿಯೇ ಈ ಮಹಾಗ್ರಂಥವು ಹುಟ್ಟಿರುವುದು. ಇದು ಜಗತ್ತಿಗೆ ಸಕಲ ಸನ್ಮಂಗಳವನ್ನು ಪ್ರಸಾದಿಸುವುದು ಎಂದು ಸೂತ ಪುರಾಣಿಕರು ನುಡಿದರು. ನೈಮಿಷಾರಣ್ಯದಲ್ಲಿ ನೆರೆದಿದ್ದ ಋಷಿಮುನಿಗಳ ಸಮೂಹಕ್ಕೆ ಕುಲಪತಿಯು ವಯೋವೃದ್ಧರು ವೇದವಿದ್ಯಾ ಪರಿಣಿತರು ಆದ ಸೌನಕರು ಸೂತ ಪುರಾಣಿಕರನ್ನು ಉದ್ದೇಶಿಸಿ, ಮಹಾತ್ಮ ಸೂತಾಚಾರ್ಯರೇ, ನೀವು ಬಹು ಭಾಗ್ಯಶಾಲಿಗಳು. ಶ್ರೀ ವೇದವ್ಯಾಸರಿಂದ ನಿರ್ಮಿತವಾಗಿ ಸುಖ ಮಹರ್ಷಿಗಳಿಂದ ಪರೀಕ್ಷಿತ ರಾಜನಿಗೆ ಹೇಳಲ್ಪಟ್ಟ ಆ ಪುಣ್ಯಕಥೆಯನ್ನು ಕೃಪೆ ಮಾಡಿ ನಮಗೂ ಕೇಳಿಸಿರಿ. ಅದರ ಪ್ರಾರಂಭದಲ್ಲಿ ನಮ್ಮ ಮನಸ್ಸಿನ ಉತ್ಸಾಹವನ್ನು ಕೆರಳಿಸಿರುವ ಒಂದೆರಡು ಸಂದೇಹಗಳನ್ನು ಪರಿಹರಿಸಿರಿ. ಭಾಗವತವೆಂಬ ಈ ಪುಣ್ಯಕಥೆಯು ಯಾವ ಯುಗದಲ್ಲಿ ರಚಿಸಲ್ಪಟ್ಟಿತು, ಯಾವ ಸ್ಥಳದಲ್ಲಿ, ಯಾವ ಕಾರಣಕ್ಕಾಗಿ ವೇದವ್ಯಾಸ ಮಹರ್ಷಿಗಳು ಅದನ್ನು ರಚಿಸಿದರು, ಶ್ರೀಕೃಷ್ಣ ದ್ವೈಪಾಯನರು ಯಾರ ಪ್ರೇರಣೆ ಪ್ರಾರ್ಥನೆಯನ್ನು ಅನುಸರಿಸಿ ಈ ಮಹಾಭಾಗವತ ಸಂಹಿತೆಯನ್ನು ರಚಿಸಿದರು, ಅವರ ಪುತ್ರರಾದ ಸುಖ ಮಹರ್ಷಿಗಳು ಮಹಾಯೋಗಿಗಳೆಂದು ಮತ್ತು ಯಾವ ಪ್ರಕಾರದ ಭೇದ ಭಾವಗಳನ್ನು ಕಂಡರಿಯದ ಸಮದರ್ಶಿಗಳೆಂದು ಪ್ರಸಿದ್ಧರಾದವರು, ಅವರು ಜಗದ್ವಿಷಯಕ ಯಾವ ವಿಕಲ್ಪಕ್ಕೂ ಒಳಗಾಗದೆ ಸದಾ ಪರಮಾರ್ಥ ಚಿಂತನೆಯಲ್ಲಿ ಇರುವ ಮಹಾನುಭಾವರು, ಸಾಮಾನ್ಯ ಲೋಕಕ್ಕೆ ಮೂಢರು ಹುಚ್ಚರು ಎಂಬಂತೆ ಕಂಡುಬರುವಂತಹ ಜ್ಞಾನಿವರೆಣ್ಯರು. ಒಮ್ಮೆ ಅವರು ತಮ್ಮ ತಂದೆಯ ಆಶ್ರಮದಿಂದ ಹೊರಟು ಹೋಗುತ್ತಿರುವಾಗ ಒಂದು ನದಿಯ ಬಳಿ ಸ್ನಾನ ಮಾಡುತ್ತಿದ್ದ ಕೆಲಮಂದಿ ಸ್ತ್ರೀಯರು ನಗ್ನರಾಗಿ ಹೋಗುತ್ತಿದ್ದ ಅವರನ್ನು ಕಂಡಾಗಲೂ ಏನೂ ಸಂಕೋಚಗೊಳ್ಳದೆ ಇದ್ದು ಹಿಂದೆಯೇ ವಸ್ತ್ರಧಾರಿಗಳಾಗಿ ಬರುತ್ತಿದ್ದ ಅವರ ತಂದೆ ವ್ಯಾಸರನ್ನು ಕಂಡಾಗ ಲಜ್ಜೆಯಿಂದ ಕೂಡಿ ಲಘುಬಗೆಯಿಂದ ವಸ್ತ್ರಧಾರಣೆ ಮಾಡಿಕೊಂಡರಂತೆ. ಈ ಸ್ತ್ರೀಯರ ವಿಚಿತ್ರ ವರ್ತನೆಯನ್ನು ಕಂಡು ವ್ಯಾಸರು, ಎಲೆ ಸ್ತ್ರೀಯರೇ, ಈ ಯುವಕನು ಸುಂದರಾಂಗನೂ ಆದ ನನ್ನ ಮಗನು ನನಗಾಗಿ ಈ ಸ್ಥಳದಲ್ಲಿ ಹೋದಾಗೆ ನಗ್ನನಾಗಿ ನನ್ನ ಮಗನು ನಗ್ನನಾಗಿ ಈ ಸ್ಥಳದಲ್ಲಿ ಹೋದಾಗೆ ಲಜ್ಜೆಗೊಳ್ಳದಿದ್ದ ನೀವು, ವೃದ್ಧನೂ ವಸ್ತ್ರಧಾರಿಯೂ ಆದ ನಾನು ಬಂದಾಗ್ಗೆ ಲಜ್ಜಿತರಾಗಿ ವಸ್ತ್ರ ಧರಿಸಿದ ಪರಿಯೇನು, ಈ ನಿಮ್ಮ ಚರ್ಯೆಗೆ ಅರ್ಥವೇನು ಎಂದು ಪ್ರಶ್ನಿಸಲು ಆ ಸ್ತ್ರೀಯರು, ಭಗವನ್ ಮಹರ್ಷಿ ಶುಕದೇವನು ಯುವಕನೂ ಸುಂದರನೂ ನಗ್ನನೂ ಆಗಿದ್ದರು. ಆತನು ಕೇವಲ ಬ್ರಹ್ಮಮಗ್ನ ಮನಸ್ಥಿತಿಯುಳ್ಳವನು. ಆತನ ದೃಷ್ಟಿಯಲ್ಲಿ ಸ್ತ್ರೀ ಪುರುಷ ಎಂಬ ಭೇದವೇ ಅಳಿಸಿ ಹೋಗಿ ಪ್ರಕೃತಿ ಪುರುಷ ವಿಲಕ್ಷಣವಾದ ಪರಮಾತ್ಮನಲ್ಲಿ ಮಾತ್ರ ನೆಲೆಗೊಂಡ ಚಿತ್ತವೃತ್ತಿ ಇದೆ. ಆದರೆ ನಿಮ್ಮ ದೃಷ್ಟಿಯಲ್ಲಿ ಇನ್ನೂ ಸ್ತ್ರೀ ಪುರುಷ ಎಂಬ ಭೇದ ಕಂಡುಬರುತ್ತಿದೆಯಲ್ಲವೇ ಎಂದರಂತೆ. ಇಂತಹ ಮಹಾಜ್ಞಾನಿ ಶುಕದೇವರು ನಿಂತಲ್ಲಿ ನಿಲ್ಲದೆ ಹುಚ್ಚರಂತೆಯೇ ಜಡರಂತೆಯೂ ಕುರುಜಾಂಗಲ ಪ್ರದೇಶದಲ್ಲಿ ಸುತ್ತುತ್ತಾ ಇದ್ದಾಗ್ಗೆ ಅವರಿಗೆ ಹಸ್ತಿನಾಪುರ ಪ್ರವೇಶ ಹೇಗಾಯಿತು, ಅಲ್ಲಿಯ ನಿವಾಸಿಗಳಿಗೆ ಅವರ ಮಹಿಮೆ ಹೇಗೆ ಅರಿವಾಯಿತು, ಪಾಂಡವ ವಂಶಭೂಷಣನಾದ ರಾಜಶ್ರೀ ಪರೀಕ್ಷಿತ ರಾಜನಿಗೂ ಅವರಿಗೂ ಪರಸ್ಪರ ಸಂದರ್ಶನವಾದುದು ಹೇಗೆ, ಮಹಾತ್ಮರಾದ ಆ ಸುಖಮುನಿಗಳು ತಮ್ಮ ಸಂಚಾರ ಕಾಲದಲ್ಲಿ ಎಂದಾದರೂ ಗೃಹಸ್ಥರ ಮನೆಗಳನ್ನು ಪವಿತ್ರ ಮಾಡುವುದಕ್ಕಾಗಿ ಪ್ರವೇಶಿಸಿದರು. ಅಲ್ಲಿ ಗೋವಿನ ಮೊಲೆಯಿಂದ ಒಂದು ಧಾರೆ
ಹಾಲನ್ನೆಳೆವಷ್ಟು ಸಮಯ ಮಾತ್ರ ನಿಲ್ಲುವ ನಿಯಮವುಳ್ಳವರು ಎಂದು ಕೇಳಿದ್ದೇವೆ. ಅಂತಹ ನಿಯಮಶೀಲರು ಆ ಪರೀಕ್ಷಿತ್ ರಾಜನಿಗೆ ಆದ್ಯಂತ ಭಾಗವತ ಗ್ರಂಥವನ್ನು ಬೋಧಿಸುವವರಿಗೆ ಅಷ್ಟು ಕಾಲ ಒಂದೇ ಎಡೆಯಲ್ಲಿ ನಿಲ್ಲಲು ಹೇಗೆ ಮನಸ್ಸು ಮಾಡಿದರು? ಇದಲ್ಲದೆ ನಮಗೆ ಇನ್ನೂ ಒಂದು ಸಂದೇಹವಿದೆ. ಅದೇನೆಂದರೆ, ಅಭಿಮನ್ಯು ಕುಮಾರನಾದ ಪರೀಕ್ಷಿತ್ ರಾಜನು ಭಗವಾನ್ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರೀತ್ಯಾಸ್ಪದನೆಂದು, ಆತನ ಜನ್ಮವು ಶ್ರೀಕೃಷ್ಣನ ಕೃಪೆಯಿಂದಲೇ ವಿಚಿತ್ರ ರೀತಿಯಲ್ಲಿ ಆಯಿತೆಂದು ಪ್ರತೀತಿ ಇದೆ. ಪಾಂಡವ ವಂಶೋದ್ಧಾರಕನಾದ ಆತನು ಮರಣ ಪರ್ಯಂತ ಆ ಅನಶನ ವ್ರತವನ್ನು ಕೈಗೊಂಡ ಕಾರಣವೇನು? ಅತ್ಯಂತ ಸಂಪದ್ಯುಕ್ತವು ಸಕಲ ರಾಜರು ಕೈ ಜೋಡಿಸಿ ಧನರಾಶಿಗಳನ್ನು ತಂದು ಸಮರ್ಪಿಸುವಂತಹ ದರ್ಪಯುಕ್ತವೂ ಆದ ಚಕ್ರವರ್ತಿತ್ವವನ್ನು ತ್ಯಜಿಸಿ ಇನ್ನೂ ತರುಣ ವಯಸ್ಕನಾಗಿದ್ದಾಗ ಆ ರಾಜೇಂದ್ರನು ಪ್ರಾಣಗಳನ್ನು ತ್ಯಜಿಸಲು ನಿಶ್ಚಯ ಮಾಡಿದ ಕಾರಣವೇನು? ಆತನ ರಾಜ್ಯಕ್ಕೆ ಯಾವ ಬಗೆಯ ಆಪತ್ತಿಯೂ ಉಂಟಾಗಲಿಲ್ಲವಷ್ಟೇ. ಭಗವದ್ಭಕ್ತರಾದ ಸತ್ಪುರುಷರು ಲೋಕದಲ್ಲಿ ಸಕಲ ಸಾಂಸಾರಿಕ ಕಾರ್ಯಗಳಿಂದ ವಿರಕ್ತರಾಗಿದ್ದರೂ ಪುಣ್ಯಶ್ಲೋಕನಾದ ಪರಮಾತ್ಮನನ್ನು ನಂಬಿ ಸ್ವಪ್ರಯೋಜನವನ್ನು ಮರೆತು ಸಮಸ್ತ ಲೋಕಕ್ಕೂ ಶ್ರೇಯಸ್ಸು ಸುಖ ಸಂಪತ್ತುಗಳನ್ನು ಉಂಟು ಮಾಡುವುದಕ್ಕಾಗಿಯೇ ಜೀವಿಸುವರು. ಹೀಗಿರುವಾಗ ಅಗಾಧ ಲೋಕೋಪಕಾರ ಮಾಡಲು ಸಾಧನವೆನ್ನಿಸಿದ್ದ ರಾಜ್ಯಲಕ್ಷ್ಮಿಯನ್ನು ನಿರಾಕರಿಸಿ ಆ ರಾಜೇಂದ್ರನು ಶರೀರ ತ್ಯಾಗ ಮಾಡಲು ನಿಶ್ಚಯಿಸಿದ ಕಾರಣವೇನು? ಈ ಸಂಗತಿಗಳನ್ನು ಈ ಸಂಬಂಧದಲ್ಲಿ ನಾನು ಪ್ರಶ್ನಿಸಿದೆ. ಬಿಟ್ಟರೆ ಬಹುದಾದ ಇತರ ಸಂಗತಿಗಳನ್ನು ನೀವು ದಯಮಾಡಿ ನಮಗೆ ವಿವರಿಸಬೇಕು. ಸಕಲ ಪುರಾಣೇತಿಹಾಸಗಳಲ್ಲಿ ಸಮಗ್ರ ಪಾಂಡಿತ್ಯವುಳ್ಳ ನಿಮ್ಮ ಹೊರತು ನಮಗೆ ಇವುಗಳನ್ನು ಹೇಳುವ ಮತ್ತಾರನ್ನು ನಾವು ಕಾಣೆವು ಎಂದು ವಿಜ್ಞಾಪಿಸಿದರು. ಸೌನಕರ ಆ ಪ್ರಶ್ನೆಗಳೆಲ್ಲ ಕೇಳಿ ಸೂತ ಪುರಾಣಿಕರು ಪ್ರಸನ್ನ ಮನಸ್ಕರಾಗಿ ಹೇಳತೊಡಗಿದರು. ಸೌನಕಾದಿ ಮಹರ್ಷಿಗಳೇ, ನಿಮ್ಮ ಪ್ರಶ್ನೆಗಳು ಸಮಂಜಸವಾಗಿವೆ, ಅರ್ಥವತ್ತಾಗಿವೆ, ವಿಚಾರಾರ್ಹವಾಗಿವೆ. ಇವುಗಳಿಗೆ ನನಗೆ ತಿಳಿದ ಮಟ್ಟಕ್ಕೆ ಪ್ರತ್ಯುತ್ತರ ಹೇಳಬಯಸುತ್ತೇನೆ, ಕೇಳಿರಿ. ಈಗ ನಡೆಯುತ್ತಿರುವ ಈ ಚತುರ್ಯುಗ ಚಕ್ರದಲ್ಲಿ ಕೃತಯುಗ ಮತ್ತು ತ್ರೇತಾಯುಗಗಳು ಕಳೆದ ಮೇಲೆ ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ ಸತ್ಯವತೀ ದೇವಿಯ ಉದರದಲ್ಲಿ ಪರಾಶರ ಮಹರ್ಷಿಗಳ ಅನುಗ್ರಹದಿಂದ ವ್ಯಾಸರ ಅವತಾರವಾಯಿತು. ತಪೋಧನರಾದ ಆ ಮಹರ್ಷಿಗಳು ತಮ್ಮ ಅವತಾರ ಕಾರ್ಯಗಳಾದ ವೇದ ವಿಭಜನೆ, ಬ್ರಹ್ಮಸೂತ್ರಗಳ ರಚನೆ, ಪುರಾಣೇತಿಹಾಸಗಳ ನಿರ್ಮಾಣ ಈ ಮುಂತಾದ ಲೋಕಹಿತ ಕಾರ್ಯಗಳನ್ನೆಲ್ಲ ನೆರವೇರಿಸಿದ ಮೇಲೆ ಒಂದು ದಿನ ಪ್ರಾತಃ ಕಾಲದಲ್ಲಿ ಸರಸ್ವತಿ ನದಿಯ ಪವಿತ್ರ ಜಲದಲ್ಲಿ ಸ್ನಾನ ಮಾಡಿ ಪ್ರಾತರಾಹ್ನಿಕ ಕಾರ್ಯಗಳನ್ನೆಲ್ಲ ಮುಗಿಸಿಕೊಂಡು ನಿರ್ಜನವಾದ ಆ ಪ್ರದೇಶದಲ್ಲಿ ಕುಳಿತಿದ್ದರು. ಹಾಗೆ ಏಕಾಕಿಯಾಗಿ ಕುಳಿತಿದ್ದ ಭೂತ ಭವಿಷ್ಯ ವರ್ತಮಾನಗಳ ಕಾಲ ಸ್ಥಿತಿಗಳನ್ನು ಬಲ್ಲವರಾದ ಅವರ ಮನಸ್ಸಿನಲ್ಲಿ ಯಾರಿಗೂ ಗೋಚರವಿಲ್ಲದಂತೆಯೇ ಅಗಾಧವಾಗಿ ಓಡುತ್ತಿರುವ ಕಾಲಗತಿಯಿಂದ ಜಗತ್ತಿನ ಪ್ರಾಣಕೋಟಿಗಳ, ಮುಖ್ಯವಾಗಿ ಮನುಷ್ಯರ ಜೀವಿತ ಗುಣ ನಡತೆಗಳ ಮೇಲೆ ಆಗುತ್ತಿರುವ ಅಗಾಧ ಪರಿಣಾಮಗಳು, ಧರ್ಮದ ಹಾನಿ ವೃದ್ಧಿಗಳು ಗೋಚರವಾದುವು. ಕಾಲ ಕಳೆದಂತೆ ಜನಗಳಲ್ಲಿ ಧರ್ಮಶ್ರದ್ಧೆ ಕಡಿಮೆಯಾಗುತ್ತಿರುವುದು, ಒಂದು ವೇಳೆ ಶ್ರದ್ಧೆ ಇದ್ದರೂ ವರ್ಣಾಶ್ರಮ ಧರ್ಮಗಳನ್ನು ಅನುಸರಿಸಿ ಕರ್ಮನಿರತರಾಗಲು ದೇಹದಾರ್ಢ್ಯವಿಲ್ಲದೆ ದುರ್ಬಲರಾಗುತ್ತಿರುವುದು, ಅಥವಾ ಅಲ್ಪಾಯುಷಿಗಳಾಗಿ ಮೃತರಾಗುವುದು ಸಂಭವಿಸಿ ಲೋಕದಲ್ಲಿ ಪ್ರಾಣಿಗಳು ಉದ್ಧತರಾಗಲು ಅವಕಾಶವಿಲ್ಲದೆ ಭಾಗ್ಯಹೀನರಾಗುತ್ತಿದ್ದ ಅವರ ದುರ್ಗತಿಗಾಗಿ ಮನಸ್ಸು ವ್ಯಾಕುಲಗೊಂಡಿತು. ಜಗತ್ತಿನ ಈ ಜೀವಿಗಳ ಅಭಿವೃದ್ಧಿಗಾಗಿ ವೇದಗಳನ್ನು 4 ವಿಭಾಗಗಳಾಗಿ ವಿಭಾಗಿಸಿದನು. ಅದು ದ್ವಿಜವರ್ಗಕ್ಕೆ ಮಾತ್ರ ಉಪಯುಕ್ತವಾಯಿತೆಂದು ಸ್ತ್ರೀ ಶೂದ್ರ ಬ್ರಹ್ಮಬಂಧು ವರ್ಗದ ಉದ್ಧಾರಕ್ಕೂ ಅವಕಾಶವಿರಬೇಕೆಂದು ಪುರಾಣೇತಿಹಾಸಗಳನ್ನು ರಚಿಸಿದನು. ಅವುಗಳನ್ನು ಲೋಕದಲ್ಲಿ ಪ್ರಸಾರಗೊಳಿಸೆಂದು ಶಿಷ್ಯರಿಗೂ ಉಪದೇಶಿಸಿದನು. ಆದರೂ ನನ್ನ ಮನಸ್ಸಿಗೆ ಸಮಾಧಾನ ಉಂಟಾಗದೆ ಮನಸ್ಸು ಕಳವಳಗೊಂಡಿರುವುದಲ್ಲ. ಇದಕ್ಕೇನು ಕಾರಣವಿರಬಹುದು? ಮಾನವನ ಮನಸ್ಸು ಅಂತರಾತ್ಮನಾದ ಭಗವಂತನಿಗೆ ಅಧೀನವಾಗಿರುವುದು. ಅಂತರಾತ್ಮನು ತೃಪ್ತಿಗೊಂಡರೆ ಮಾತ್ರವೇ ಮನಸ್ಸು ತೃಪ್ತವಾಗಿ ಆನಂದಗೊಳ್ಳುವುದು.
ಭಗವಂತನಾದರೂ ತನ್ನ ಭಕ್ತರು ಸಂತುಷ್ಟಿಗೊಂಡರೆ ತೃಪ್ತನಾಗುವನು. ಭಗವದ್ಭಕ್ತರು ಭಗವತ್ ಪ್ರಿಯಕರಗಳಾದ ಭಾಗವತ ಧರ್ಮಗಳನ್ನು ವಿವರಿಸಿದಲ್ಲಿ ಸಂತುಷ್ಟರಾಗುವರು. ಆದ್ದರಿಂದ ತರುವಾಯ ಭಗವಂತನು ಸಂತುಷ್ಟನಾಗಿ ತನ್ಮೂಲಕ ಮನಸ್ಸಿಗೆ ಶಾಂತಿಯುಂಟಾಗುವುದು. ನಾನು ಈವರೆಗೆ ಪುರಾಣೇತಿಹಾಸಿಗಳನ್ನು ರಚಿಸಿ ಅವುಗಳಲ್ಲಿ ಈ ಸಕಲವಿಧ ಧರ್ಮಗಳನ್ನು ವಿವರಿಸುವರೇನಾದರೂ ಸೂಕ್ಷ್ಮವಾಗಿ ಹೇಳಿರುವನಲ್ಲದೆ ಅವುಗಳನ್ನೇ ವಿಸ್ತಾರವಾಗಿ ವಿವರಿಸಿಲ್ಲ. ಭಗವತ್ ಕಥಾ ವೃತ್ತಾಂತವನ್ನು ವಿಸ್ತಾರವಾಗಿ ವಿವರಿಸಿದಲ್ಲದೆ ಮನಸ್ಸು ಶಾಂತವಾಗಲಾರದು ಎಂದು ಯೋಚಿಸುತ್ತಿರುವ ಸಂದರ್ಭದಲ್ಲಿಯೇ ಎದುರಿಗೆ ಅಂತರಿಕ್ಷದಲ್ಲಿ ಪರಿಶುಭ್ರವಾದ ಒಂದು ತೇಜಸ್ಸು ಗೋಚರವಾಯಿತು. ವ್ಯಾಸರು ಅದೇನೆಂದು ನೋಡಲು ವೀಣಾಧಾರಿಗಳಾದ ನಾರದ ಮಹರ್ಷಿಗಳು ದೃಷ್ಟಿಗೋಚರರಾದರು. ತಮ್ಮ ಮನಸ್ಸು ಕಳವಳಗೊಂಡು ಅದಕ್ಕೆ ಕಾರಣವು ಅದರ ನಿವಾರಣೆಗೆ ಉಪಾಯವು ತೋರದಿದ್ದ ಆ ಸಂದರ್ಭದಲ್ಲಿ ನಾರದರ ಆಗಮನವಾದುದು ವ್ಯಾಸರಿಗೆ ಬಹು ಸಮಾಧಾನವನ್ನುಂಟು ಮಾಡಿತು. ಅವರು ಅಪೂರ್ವವಾಗಿ ಬಂದ ಆ ನಾರದರನ್ನು ವಿದ್ಯುಕ್ತ ರೀತಿಯಲ್ಲಿ ಪಾದ್ಯಾದಿಗಳಿಂದ ಸತ್ಕರಿಸಿ ಉಚಿತಾಸನವಿತ್ತು ಉಪಚರಿಸಿದರು. ಸ್ವಸ್ಥಮಾನರಾಗಿ ಕುಳಿತ ನಾರದ ಮಹರ್ಷಿಗಳು ವ್ಯಾಸರನ್ನು ಕುರಿತು, ಭಗವಾನ್, ಮಹಾನುಭಾವರಾದ ನೀವು ಅಗಾಧವಾದ ವೇದವಾಂಗ್ಮಯ ಸಂಪತ್ತನ್ನು ನಿರ್ಮಿಸಿ ಲೋಕವನ್ನು ಉದ್ಧಾರ ಮಾಡಿದ್ದೀರಿ. ನಿಮ್ಮಿಂದ ರಚಿತವಾದ ವೇದಾಂತ ಸೂತ್ರಗಳು ಜ್ಞಾನಿ ಜನ ಜಗತ್ತಿನ ಕಣ್ಣಿಗೆ ಬೆಳಕನ್ನು ಪ್ರಸಾದಿಸಿವೆ. ನಿಮ್ಮ ಮಹಾಭಾರತ ರಚನೆ ಎಂಬುದಂತೂ ಮಹಾದ್ಭುತ ಕಾರ್ಯವು. ಇಂತಹ ಜಗನ್ಮಂಗಳ ಕಾರ್ಯವನ್ನು ಮಾಡಿದ್ದರೂ ಇನ್ನೂ ಮನಸ್ಸು ಏನು ದುಗುಡಗೊಂಡು ಇರುವಂತೆ ಇರುವುದಲ್ಲ. ಇದಕ್ಕೇನು ಕಾರಣ ಎಂದು ಪ್ರಶ್ನಿಸಿದರು. ಆಗ ವೇದವ್ಯಾಸರು ನಾರದರನ್ನು ಅಭಿನಂದಿಸಿ, ನಾರದ ಮುನೀಂದ್ರರೇ, ನೀವು ಹೇಳಿದುದೆಲ್ಲ ನಿಜ. ನೀವು ಹೇಳಿದಂತೆ ವೇದ ಪುರಾಣಾದಿ ಸಂಬಂಧ ಕಾರ್ಯಗಳೆಲ್ಲ ನನ್ನಿಂದ ನಡೆದಿವೆ ನಿಜ. ಆದರೂ ನನ್ನ ಮನಸ್ಸು ಇನ್ನೂ ತೃಪ್ತಿಗೊಂಡಿಲ್ಲ. ಏನೋ ಒಂದು ಬಗೆಯ ಕಳವಳವು ಮನಸ್ಸನ್ನು ತಲ್ಲಣಗೊಳಿಸುತ್ತಿದೆ. ಇದಕ್ಕೆ ಕಾರಣವೇನೆಂದು ತಿಳಿಯದು. ಇಂತಹ ಸಂದರ್ಭದಲ್ಲಿ ನೀವು ಬಂದದ್ದು ಉತ್ತಮವಾಯಿತು. ನೀವು ದಿವ್ಯಜ್ಞಾನ ಸಂಪನ್ನರು, ಚತುರ್ಮುಖ ಬ್ರಹ್ಮದೇವನ ಮಾನಸಿಕ ಶರೀರದಲ್ಲಿ ಸಾಕ್ಷಾತ್ತಾಗಿ ಹುಟ್ಟಿದವರು, ಸರ್ವಜ್ಞರು, ತ್ರಿಲೋಕ ಸಂಚಾರಿಗಳು. ಆದುದರಿಂದ ನನ್ನ ಮನಸ್ಸಿನ ಕಳವಳವು ಹೇಗೆ ಪರಿಹಾರವಾದಿತು, ನನ್ನ ಮನಸ್ಸು ಹೇಗೆ ತೃಪ್ತಿಗೊಂಡಿತು ಎಂಬ ವಿಚಾರವನ್ನು ನೀವು ಯೋಚಿಸಿ ನನಗೆ ಹೇಳಿ. ಇಷ್ಟು ಮಾತ್ರವಲ್ಲದೆ ಜ್ಞಾನ ವ್ಯಾಪ್ತಿಯಿಂದ ಸಮಸ್ತ ಪ್ರಾಣಿಗಳ ಮನೋಗತಗಳನ್ನು ತಿಳಿಯಲು ಶಕ್ತರಾದ ನೀವು ಇಷ್ಟು ಕಾರ್ಯಗಳನ್ನು ಮಾಡಿದ್ದರೂ ಇನ್ನೂ ಯಾವ ಕಾರಣದಿಂದ ನನ್ನ ಮನಸ್ಸು ಆತ್ಮವು ತಣಯದೇ ಇವೆ? ನನ್ನಲ್ಲಿ ಯಾವ ಕೊರತೆಯುಂಟಾಗಿದೆ? ಇದನ್ನು ತಿಳಿದು ಹೇಳಿರಿ ಎಂದು ಪ್ರಶ್ನಿಸಿದರು. ಆಗ ನಾರದರು ಕ್ಷಣಕಾಲ ಧ್ಯಾನಮಗ್ನರಾಗಿದ್ದು, ವ್ಯಾಸ ಮಹರ್ಷಿಗಳೇ, ಭಗವದ್ ಅವತಾರಿಗಳು ಸರ್ವಜ್ಞರೂ ಆದ ನಿಮಗೆ ತಿಳಿಯದ ವಿಚಾರವನ್ನೇನು ನಾನು ಹೇಳಲಾರೆನು. ಈವರೆಗೆ ತಮ್ಮಿಂದ ಅಗಾಧವಾಗಿ ರಚಿಸಲ್ಪಟ್ಟಿರುವ ಪುರಾಣೇತಿಹಾಸಗಳಲ್ಲಿ ಮನುಷ್ಯರ ಲೌಕಿಕ ಅಭಿವೃದ್ಧಿಗೆ ಸಹಕಾರಿಗಳಾದ ಧರ್ಮ, ಅರ್ಥ ಮತ್ತು ಕಾಮ ಎಂಬ ಈ ಮೂರು ಪುರುಷಾರ್ಥಗಳ ವಿಚಾರವೇ ವಿಶೇಷ ರೀತಿಯಿಂದ ವಿವರಿಸಲ್ಪಟ್ಟಿದೆ. ಇವು ಎಷ್ಟು ಪ್ರಮಾಣದಿಂದ ವರ್ಣಿಸಲ್ಪಟ್ಟಿವೆಯೋ ಅಷ್ಟು ಮಟ್ಟಿಗೆ ಭಗವಂತನ ಮಹಿಮೆಗಳು, ಭಗವದ್ಗುಣಗಳು ವರ್ಣಿತವಾಗಿಲ್ಲದಿರುವುದೇ ಅವುಗಳಲ್ಲಿ ಕಂಡುಬಂದಿರುವ ಒಂದು ಲೋಪವೆಂದು ನನಗೆ ತೋರುತ್ತದೆ. ಲೋಕವನ್ನೇ ಪವಿತ್ರಗೊಳಿಸುವ ಭಗವಂತನ ಕಲ್ಯಾಣ ಗುಣ ವರ್ಣಗಳನ್ನು ಕಾಣದೆ ಕೇವಲ ಅರ್ಥಕಾಮಗಳ ಪ್ರಾಪ್ತಿಯನ್ನೇ ವಿಶೇಷವಾಗಿ ವರ್ಣಿಸುವ ಗ್ರಂಥವನ್ನು ಕಾವ್ಯವೆಂದು ಕರೆಯಬಹುದೇ? ಕೇವಲ ಕಾಮುಕರಿಗೂ ಲೋಭಿ ಜನರಿಗೂ ಪ್ರಿಯಕರೆನ್ನಿಸುವ ಅಂತಹ ಕಾವ್ಯವನ್ನು ಕಾಗೆಗಳ ಗುಂಪಿಗೆ ಮಾತ್ರ ನಿತ್ಯ ನಿವಾಸ ಯೋಗ್ಯವಾದ ವಾಯಸ ಕ್ಷೇತ್ರವೆಂದು, ಎಂದರೆ ಕೇವಲ ಆಸನ ಅರ್ಚನಾದಿಗಳ ಸಂಪಾದನೆಗೆ ಸಾಧಕವಾದ ಸಾಹಿತ್ಯವೆಂದು ಕರೆಯಬಹುದು. ಶುದ್ಧರು, ಶಾಂತರು, ಭಗವದ್ಭಕ್ತರು, ಸಾಧು ಸ್ವಭಾವಿಗಳು, ಶೀಲ ಸಂಪನ್ನರು, ಮೋಕ್ಷಾಪೇಕ್ಷಿಗಳು ಆದ ಸತ್ಪುರುಷರು ಅಂತಹ ಅಸದ್ಗ್ರಂಥಗಳನ್ನು ಕಣ್ಣೆತ್ತಿಯೂ ನೋಡಲಾರರು. ಆದರೆ ಯಾವ ಕಾವ್ಯಗಳು ಧರ್ಮಾರ್ಥ ಕಾಮ ವಿಚಾರಗಳ ನಲ್ಲದೆ ಮೋಕ್ಷ ಪ್ರಾಪ್ತಿಯ ವಿಚಾರವನ್ನು, ಅದಕ್ಕೆ ಸಾಧಕವಾದ ಭಗವದ್ಭಕ್ತಿ, ಭಗವದ್ಗುಣ ವರ್ಣನೆ, ಭಗವನ್ನಾಮ ಮಹಾತ್ಮ್ಯ ಇವುಗಳನ್ನು ಕುರಿತು ವರ್ಣಿಸುವವೋ ಅಂತಹ ಕಾವ್ಯಗಳು ಸಾಧು ಸಜ್ಜನರಿಗೂ ಭಗವದ್ಭಕ್ತರಾದ
ಮುಮುಕ್ಷಗಳಿಗೂ ಪ್ರಿಯಕರವಾಗುವವು. ತಾವು ಅಂತಹ ಒಂದು ಗ್ರಂಥ ರತ್ನವೊಂದನ್ನು ರಚಿಸಿರಿ. ಅದು ನಿಜವಾಗಿಯೂ ಸತ್ಪುರುಷ ಲೋಕಕ್ಕೆ ಪ್ರಿಯಕರವಾಗಿ ತಮ್ಮ ಮನಸ್ಸನ್ನು ಆತ್ಮವನ್ನು ತೃಪ್ತಿಗೊಳಿಸುವುದು. ಈಗ ರಚಿಸಿರುವ ಗ್ರಂಥಗಳಲ್ಲಿ ಧರ್ಮಾರ್ಥ ಕಾಮಗಳ ಪ್ರಾಪ್ತಿಯನ್ನು ಹೇಳುವುದರೊಂದಿಗೆ ಅವುಗಳನ್ನು ಗಳಿಸುವುದರಿಂದ ಉಂಟಾಗುವ ಹಾನಿಯನ್ನು ಕೆಲವು ಸಂದರ್ಭಗಳಲ್ಲಿ ಹೇಳಿದ್ದೀರಿ. ನಿಜ. ಹೀಗೆಂದು ಒಂದು ವೇಳೆ ನಿಮ್ಮ ಮನಸ್ಸು ಸಮಾಧಾನಗೊಳ್ಳಿಸಬಹುದು. ಅವುಗಳಿಂದುಂಟಾಗುವ ಹಾನಿಯನ್ನು ಗಮನಿಸಿ ಜನರು ಏಕೆ ಜಾಗೃತಗೊಳ್ಳಬಾರದು ಎಂದು ಹೇಳಬಹುದು. ಆದರೆ ಸರ್ವಜ್ಞರಾದ ತಮ್ಮಂತೆ ಆಜ್ಞಾ ಜನತೆಯ ಯುಕ್ತಾಯುಕ್ತ ವಿವೇಚನ ಮಾಡಲು ಸಾಧ್ಯವಿಲ್ಲ. ಆದುದರಿಂದ ರುಚಿಕರವಾಗಿ ತೋರುವ ಅರ್ಥಕಾಮ ವಿಚಾರಗಳ ವರ್ಣನೆಯಲ್ಲೇ ಮನಸ್ಸು ಮಗ್ನವಾಗಿ ಅದರಿಂದ ಉಂಟಾಗುವ ಹಾನಿಯನ್ನು ಅವರು ಯೋಚಿಸಲಾರರು. ಅಲ್ಲದೆ ಆ ಗ್ರಂಥಗಳಲ್ಲಿ ಭಗವಂತನ ಗುಣವರ್ಣದ ರೂಪ ವಿಚಾರಗಳು ಅಲ್ಲಲ್ಲಿ ಬಂದಿದ್ದರೂ ಅಗಾಧವಾದ ಕೆಸರಿನ ರಾಶಿಯಲ್ಲಿ ಹೂಳಿ ಹೋಗಿರುವ ರತ್ನಗಳಂತೆ ಅವು ಸ್ಪಷ್ಟವಾಗಿ ಗೋಚರವಾಗಲಾರವು. ಆದುದರಿಂದ ಇಂದು ತಾವು ಭಗವದ್ಭಕ್ತಿ ಸಾಧಕವು ಭಗವಂತನ ಅಪಾರ ಗುಣಮಹಿಮೆಗಳನ್ನು ವರ್ಣಿಸುವುದು ಪರಮ ಪುರುಷಾರ್ಥವಾದ ಮುಕ್ತಿ ಸಾಧಕವೂ ಆದ ಒಂದು ದಿವ್ಯ ಸಾಹಿತ್ಯವನ್ನು ಸೃಷ್ಟಿ ಮಾಡಿರಿ. ಭಗವಂತನ ಅನಂತ ಲೀಲಾವತಾರಗಳಲ್ಲಿ ಆ ದೇವೋತ್ತಮನು ಲೋಕಕ್ಷೇಮಕ್ಕಾಗಿ ನಿರ್ವಹಿಸಿದ ಅಗಾಧ ಕಾರ್ಯಗಳನ್ನು ಜ್ಞಾನಿಶ್ರೇಷ್ಠರಾದ ತಾವು ವಾಂಗ್ಮಯವಾಗಿ ನಿರ್ಮಿಸಿರಿ. ಆಗ ಮಾತ್ರವೇ ತಮ್ಮ ಮನಸ್ಸಿನ ಕಳವಳವು ಪರಿಹಾರವಾಗುವುದು. ಮನುಷ್ಯನು ಕೃತಾರ್ಥನಾಗಬೇಕೆಂದು ನಡೆಯಿಸುವ ಯಜ್ಞ, ದಾನ, ತಪ ಮುಂತಾದ ಕಾರ್ಯಗಳು, ಉಪವಾಸಾದಿ ವ್ರತಾಚರಣೆಗಳು, ಕೆರೆ, ಬಾವಿ, ಸಾಲುಮರ ಮುಂತಾದವುಗಳನ್ನು ನಿರ್ಮಿಸುವಿಕೆ ಎಂಬ ಧರ್ಮ ಕಾರ್ಯಗಳು ಉತ್ತಮವಾಗಿ ನಡೆದು ಆ ಸತ್ಕಾರ್ಯಗಳಿಂದ ನಿರಪಾಯವಾದ ಐಹಿಕ ಫಲವು, ಪಾರತ್ರಿಕ ಸದ್ಗತಿಯು ಲಭಿಸಬೇಕಾಗಿದ್ದರೆ ಅವುಗಳಿಗೆಲ್ಲ ಭಗವಂತನ ಕೃಪಾ ಸಾಧನವಾದ ಇತರ ಕಲ್ಯಾಣ ಗುಣ ವರ್ಣನೆಯ ಶ್ರೇಷ್ಠವಾದ ಆಸ್ತಿ ಭಾರವೆಂದು ಹಿರಿಯರು ಹೇಳಿರುವರು. ಇದಕ್ಕೆ ನನ್ನ ಜೀವಿತವೇ ನಿದರ್ಶನವಾಗಿರುವುದು ಎಂದು ನುಡಿದು ನಾರದರು ತಮ್ಮ ಜೀವನ ಚರಿತ್ರೆಗೆ ಸಂಬಂಧಿಸಿದ ಕೆಲ ವಿಚಾರಗಳನ್ನು ಹೇಳತೊಡಗಿದರು. ಶ್ರೀಕೃಷ್ಣಾರ್ಪಣಮಸ್ತು.